ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಮಧ್ಯರಾತ್ರಿಯಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಯಾರ ವ್ಯಕ್ತಿತ್ವ ಏನೆಲ್ಲ ಸೂಸ್ತಾ ಇತ್ತು, ಯಾರ ವ್ಯಕ್ತಿತ್ವ ಏನೆಲ್ಲ ವರ್ತನೆ ಮಾಡ್ತಾ ಇದ್ರು, ಮುಖ್ಯವಾಗಿ ಧ್ರುವಂತವರು ಹಾಗೂ ರಕ್ಷಿತ್ ಆಗಿರ್ಬೋದು, ಯಾವ ರೀತಿ ಎಲ್ಲ ಟೀಮ್ ಎಲ್ಲ ಚಾಯ್ಸ್ ಮಾಡಿದ್ರು, ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರು, ಅದಾದ್ಮೇಲೆ ಟಾಸ್ಕ್ ಯಾವ ರೀತಿ ಇತ್ತು, ಮುಖ್ಯವಾಗಿ ಮಧ್ಯರಾತ್ರಿ ಮೊದಲು ತಗೊಂಡಾಗ ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು, ಯಾರೆಲ್ಲ ಒಪಿನಿಯನ್ ಎಲ್ಲ ಶೇರ್ ಮಾಡ್ಕೊಂಡ್ರು. ಇಲ್ಲಿ ರಾಶಿಕೋ ಸೂರಜ್ ಅವರ ಜೋಡಿ ಕ್ಯೂಟ್ ಆಗಿ ಮಾತಾಡ್ತಾ ಇದ್ರು, ಮದುವೆ ಹುಡುಗನ ಬಗ್ಗೆ, ಮದುವೆ ಬಗ್ಗೆ ಮಾತಾಡ್ತಾ ಇದ್ರು. ಅದೇ ರೀತಿಯಾಗಿ ಕಾವ್ಯ ಗಿಲ್ಲಿ ಕೂಡ ಇಬ್ಬರು ಜೋಡಿ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾ ಇದ್ರು. ತುಂಬಾ ದಿನಗಳ ನಂತರ ಈ ರೀತಿಯಾಗಿ ಮಾತಾಡ್ತಾ ಇದ್ರು, ನಾವು ಕೇಳ್ತಾ ಇರೋ ಅನ್ಸ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ. ಅದೇ ರೀತಿಯಾಗಿ ಗಿಲ್ಲಿ ಮತ್ತು ರಘು ಅವರು ಜಗಳ ಆಡ್ತಾರೆ. ಯಾವ ವಿಷಯಕ್ಕೆ ಜಗಳ ಆಡ್ತಾರೆ, ಸ್ವಲ್ಪ ರಘು ಅವರು ಸೀರಿಯಸ್ ಆಗಿ ಗಿಲ್ಲಿ ಮೇಲೆ ರೈಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಧನು ಮತ್ತೆ ಸ್ಪಂದನ ಅವರು ಕೂಡ ತುಂಬಾ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆನೆ ಅಂತ ಹೇಳೋಣ. ಒಟ್ಟು ನೈಟ್ ನೋಡಿದಾಗ ಜೋಡಿ ತುಂಬಾನೇ ಇತ್ತು. ಕಾವ್ಯ ಗಿಲ್ಲಿ, ಸೂರಜ್ ರಾಶಿಕಾ, ಧನು ಸ್ಪಂದನ, ಈ ರೀತಿ ಎಲ್ಲ ಜೋಡಿ ಮಾತಾಡ್ತಾ ಇದ್ರು. ಜೊತೆಗೆ ಗಿಲ್ಲಿ ಮತ್ತು ಯಾರು ರಘು ಅವರ ಜಗಳಗಳು ಇತ್ತು. ಇದೆಲ್ಲ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು. ರಘು ಮತ್ತು ಗಿಲ್ಲಿ ಯಾವ ಕಾರಣಕ್ಕೆ ಜಗಳ ಆಡ್ತಾ ಇದ್ರು ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಗಿಲ್ಲಿ ಅವರು ರಘು ಮತ್ತು ಅಭಿಷೇಕ್ ಅವರಿಗೆ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ, 50% ಮಾತ್ರನೇ ವ್ಯತ್ಯಾಸ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗಿಲ್ಲಿ ರಘು ಅವ್ರ ಬಗ್ಗೆ. ಅವಾಗ ರಘು ಅವರು, ನೀನು ಯಾವ ಬೇಸಿಕ್ ಮೇಲೆ, ಯಾವ ವಿಷಯಗಳ ಮೇಲೆ, ಯಾವ್ದ್ರ ಮೇಲೆ ನೀನು ಆ ರೀತಿ ಎಲ್ಲ ಮಾತಾಡಿದೆ, ಯಾವ್ದ್ರ ಮೇಲೆ ಆ ರೀತಿ ಎಲ್ಲ ಚರ್ಚೆ ಮಾಡಿದೆ ಅಂತೇಳಿ ರಘು ಅವರು ರೈಸ್ ಆಗ್ತಾರೆ. ಯಾಕೆಂದ್ರೆ ಆ ಟೈಮಲ್ಲಿ ಗಿಲ್ಲಿ ಅವರು ಬರೀ ತಲೆಗೆ ಮಸಾಜ್ ಮಾಡೋದು, ಬರೀ ಬಾಡಿ ಮಸಾಜ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇದನ್ನೇ ಮಾಡ್ತಾ ಇರ್ತೀಯ ಅಂತ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತಾನೆ. ಬಟ್ ರಘು ಅವ್ರಿಗೆ ಕೋಪ ಬರುತ್ತೆ, ಕೋಪ ಬಂದೇ ಬರುತ್ತೆ, ಸಹಜ ಕೂಡ ಹೌದು. ಯಾಕಂದ್ರೆ ಒಬ್ಬ ಕಂಟೆಸ್ಟೆಂಟ್ ಇಟ್ಕೊಂಡು ನೀನು ಆಟ ಆಡಲ್ಲ, ನೀನು ಮಾಡಲ್ಲ, ನೀನು ವೇಸ್ಟ್ ಅಂದಾಗ ಸಹಜವಾಗಿ ಕೋಪ ಬಂದೇ ಬರುತ್ತೆ. ಅವ್ರು ಅದನ್ನೇ ಮಾಡ್ತಿರ್ಬೋದು. ಬಟ್ ಯಾವುದೇ ವ್ಯಕ್ತಿಗೆ ಆ ರೀತಿ ಹೇಳಿದಾಗ ಕೋಪದ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ ಟೈಮಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಹೇಳ್ತಾ ಇದ್ದೀನಿ ನನಗೆ ಗಿಲ್ಲಿ, ಇನ್ನೊಂದ್ಸಲ ಈ ಮಾತು ಬರಬಾರ್ದು. ಎಷ್ಟು ಸಲ ಹೇಳ್ತೀಯೋ, ಹೇಳಿದ್ದೀನಿ ತುಂಬ ಸಲ ಹೇಳ್ತಾ ಇದೆಯಲ್ಲ, ಹೇಳಕ್ ಹೋಗ್ಬೇಡ, ನೀನು ಮಾತಾಡಕ್ ಹೋಗ್ಬೇಡ ಅಂತೇಳಿ ಗಿಲ್ಲಿಗೆ ಸರಿಯಾಗಿ ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳ್ಬೋದು ರಘು ಅವರು. ಮಿಡ್ ನೈಟಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಆ ವ್ಯಕ್ತಿನ ತುಂಬಾ ಅವಮಾನವಾಗಿ ಕಳಪೆಯಾಗಿ ಮಾತಾಡ್ತಾ ಇದ್ರು. ಅಂದ್ರೆ ನೀವು ಏನ್ ಮಾಡಲ್ಲ ಮನೆಯಲ್ಲಿ, ಬರೀ ಮಸಾಜ್ ಮಾಡ್ತೀರಾ, ತಲೆಗೆ ಆಯಿಲ್ ಹಾಕ್ತೀರಾ, ಬಾಡಿ ಮಸಾಜ್ ಮಾಡ್ತೀರಾ, ಬಾಯಿಗೆ ಆಯಿಲ್ ಹಾಕ್ತೀರಾ, ಅದಾದ್ಮೇಲೆ ಇಷ್ಟನ್ನೇ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಎಷ್ಟು ಸಲ ಹೇಳ್ತೀಯ, ಒಂದ್ಸಲ ಹೇಳೋ, 2 ಸಲ ಹೇಳೋ, ತುಂಬಾ ಸಲ ಹೇಳಕ್ ಹೋಗ್ಬೇಡ ಅಂತ ಗಿಲ್ಲಿಗೆ ಸರಿಯಾಗಿ ವಾರ್ನಿಂಗ್ ಕೊಡ್ತಾ ಇದ್ರು. ಯಾಕಂದ್ರೆ ಅಡಿಗೆ ಕಿಚನ್ ಮಾಡ್ತೀರಾ ಅಷ್ಟೆಲ್ಲ ಹೇಳ್ತಾ ಇದ್ರು. ಅದೇ ಟೈಮಲ್ಲಿ ಗಿಲ್ಲಿ ಕೂಡ ರಘು ಅವ್ರನ್ನ ಕರೀತಾರೆ, ನಾವು ಆಲೂ ಫ್ರೆಂಚ್ ಫ್ರೈ ಮಾಡ್ಕೊಳೋಣ ಅಂತ ಕರೆದಾಗ, ಇದಕ್ಕೆಲ್ಲ ಕರಿತೀಯ, ಇದಕ್ಕೆಲ್ಲ ಮಾಡ್ಸ್ಕೊಂಡು ತಿಂತೀಯ, ಬಟ್ ನನ್ನನ್ನೇ ವೇಸ್ಟ್ ಅಂತೀಯ ಆಮೇಲೆ ಅಂತೆಲ್ಲ ರೈಸ್ ಆಗ್ತಾರೆ. ಅಲ್ಲಿ ಪಕ್ಕದಲ್ಲಿ ಕಾವ್ಯ ಕೂಡ ಇರ್ತಾರೆ, ಕಾವ್ಯನ ಕ್ವಶನ್ ಮಾಡ್ತಾರೆ. ಅಲ್ಲಿ ಪಕ್ಕದಲ್ಲಿರೋ ಕಾವ್ಯನೇ ಕೇಳ್ಬಿಡು, ನೀನ್ ವೀಕೆಂಡ್ ಅಂತ ಬಂದಾಗ, ಯಾವ್ದೋ ವಿಷಯ ಅಂತ ಬಂದಾಗ, ಅದು ನೀನು ತಿಂದಿರೋದೆಲ್ಲ ಬಿಟ್ಬಿಟ್ಟು ಎಲ್ಲ ಒಬ್ಬರ ಮೇಲೆ ಹಾಕ್ಬಿಡ್ತೀಯ, ಅದು ಬ್ಯಾಡ ನನಗಂತೆಲ್ಲ ರಘು ಅವ್ರು ಹೇಳ್ತಾ ಇದ್ರು. ಖಂಡಿತವಾಗ್ಲು ಅವಾಗ ಕಾವ್ಯ ಕೂಡ ಹೇಳ್ತಾರೆ ಏನಂತಂದ್ರೆ, ಅದು ಸತ್ಯನೇ ಸರ್, ಏನಕ್ಕಂದ್ರೆ ನನ್ನ ಹತ್ರ ಏನೇನೋ ಹೇಳ್ತಾ ಇದ್ದ, ವೀಕೆಂಡ್ ಅಲ್ಲಿ 90% ಸುಳ್ಳು, 10% ಮಾತ್ರ ನಿಜ ಅಂತ ಹೇಳ್ಬಿಟ್ರು ಗಿಲ್ಲಿ. ಹೆಂಗ್ ಗುರು ನಂಬೋದು, ಹೆಂಗ್ ಸರಿ ಅವ್ರು ನಂಬೋದು ಅಂತ ಹೇಳಿ ಕಾವ್ಯ ಅವರು ರಘು ಅವ್ರ ಹತ್ರ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಕಾವ್ಯ ಗಿಲ್ಲಿ ಕಾನ್ವರ್ಸೇಷನ್ ತಗೊಂಡಾಗ ಕಾವ್ಯಗೆ ಗಿಲ್ಲಿ ಸಖತ್ತಾಗೆಲ್ಲ ಒಳ್ಳೆ ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಆಡ್ತಾ ಇದ್ರು. ಏನಂದ್ರ ಎಷ್ಟಷ್ಟು ಒಳ್ಳೊಳ್ಳೆ ಸಾಂಗ್ ಎಲ್ಲ, ಒರಟ ಸಾಂಗ್ ಆಗಿರ್ಬೋದು, ಇನ್ನು ಬೇರೆ ಸಾಂಗ್ ಎಲ್ಲ ಕಾವ್ಯಗೆ ಆಡ್ತಾ ಇದ್ರು. ಕಾವು ಮಾತಾಡು ಅಂತ ರಿಕ್ವೆಸ್ಟ್ ಬೇರೆ ಮಾಡ್ಕೊತಾ ಇದ್ರು. ಅಂದ್ರೆ ರಿಕ್ವೆಸ್ಟ್ ಅಂದ್ರಲ್ಲ, ಸುಮ್ಮನೆ ಕ್ಯೂಟ್ ಆಗಿ ಸಖತ್ತಾಗಿ ಇಬ್ರು ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ಕಾವ್ಯಗೋಸ್ಕರ ಗಿಲ್ಲಿ 2-3 ಹಾಡು ಬೇರೆ ಆಡ್ತಾ ಇದ್ದ. ಆ ಹಾಡು ನೆನಪಾಗ್ತಿಲ್ಲ ನನಗೆ, ಸಖತ್ತಾಗಿತ್ತು ಹಾಡು ಕೂಡ. ಸಿನಿಮಾ ಸಾಂಗ್ಗೆ, ಸ್ವಂತ ರಿಲಿಕ್ಸ್ ಏನಲ್ಲ, ಸ್ವಂತ ಸಾಂಗ್ ಏನಲ್ಲ, ಮಾಮೂಲು ಸಿನಿಮಾ ಸಾಂಗ್ಗೆ ಆಡ್ತಾ ಇದ್ರು. ತುಂಬಾ ಚೆನ್ನಾಗಿ ಕೂಡ ಇತ್ತು. ಇನ್ನು ಅದಾದ್ಮೇಲೆ ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಮದುವೆ ಆಗೋ ಗಂಡು ಯಾವ ರೀತಿ ಇರಬೇಕು, ಮದುವೆ ಆಗೋ ಹುಡುಗ ಯಾವ ರೀತಿ ಇರ್ಬೇಕಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೂರಜ್ ಅವರಿಗೆ, ಏನು ಎತ್ತ ಯಾಕೆ ಅಂತ. ಅಂದ್ರೆ ಅಲ್ಲಿ ಹೇಳಿದಾಗ ನನಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದೇನು ಹೇಳ್ತವಲ್ಲ, ರೆಕ್ಕೆ ಗುರ್ರದ ಮೇಲೆ ಬರ್ತಾರೆ, ಹಂಗೆ ರಾಜ ಬರ್ತಾನೆ, ಆ ಕಡೆಯಿಂದ ಬರ್ತಾನೆ, ಈ ಕಡೆ ಬರ್ತಾನೆ ಅಂತ ಏನಿಲ್ಲ. ನಾನು ಅರ್ಥ ಮಾಡ್ಕೊಂಡು ಸಿಕ್ಕರೆ ಸಾಕು ನನಗೆ. ಅಂದ್ರೆ ಅಪ್ಪ ಅಮ್ಮ ನಾನು ಏನಾದರೂ ಹೇಳಿದ್ರೆ ಕೇಳ್ತಾರೆ, ಅದೇ ರೀತಿಯಾಗಿ ನನ್ನ ಗಂಡ ಕೂಡ ನಾನು ಹೇಳ್ದಂಗೆ ಕೇಳಬೇಕು ಸಾಕು ಅಂತ ಹೇಳಲ್ಲ. ಕೇಳಿದಾಗ ತುಂಬಾ ಕ್ಯೂಟಾಗಿ ಇಬ್ರು ಕಾನ್ವರ್ಸೇಷನ್ ನಡೆಸ್ತಾ ಇದ್ರು. ಬಟ್ ರಾಶಿಕ್ ಅವರು ಮದುವೆ ಬಗ್ಗೆ, ಆ ವಿಚಾರದ ಬಗ್ಗೆ ತುಂಬಾನೇ ಹೆಚ್ಚಾಗಿ ಮಾತಾಡ್ತಾ ಇದ್ದ ಸೂರಜ್ ಹತ್ರ. ಹಂಗಿರ್ಬೇಕು, ಹಿಂಗಿರ್ಬೇಕು, ಚೆನ್ನಾಗಿರ್ಬೇಕು, ಅರ್ಥ ಮಾಡ್ಕೋಬೇಕು, ಅಪ್ಪ ಅಮ್ಮನ ತರ ಇರಬೇಕು, ದೊಡ್ಡ ನನಗೆ ಆಸೆಗಳೇನಿಲ್ಲ, ಹಾಗೆ ಇಲ್ಲ ಹೀಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಸೂರಜ್ ಅವ್ರ ಒಂದು ಕ್ಯೂಟ್ ಎಕ್ಸ್ಪ್ರೆಷನ್ ಕೊಡ್ತಾರಲ್ಲ,
ಆ ಎಕ್ಸ್ಪ್ರೆಷನ್ ಮತ್ತೆ ಕೊಡು, ಮತ್ತೆ ನಾನು ನೋಡಬೇಕು, ಮತ್ತೆ ಕೊಡು. ಅದು ತುಂಬ ದಿನ ಆಯ್ತು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿ, ತುಂಬ ಪ್ರೀತಿಯಿಂದ ಮಾತಾಡಿ, ಆಗಲೇ ಇಲ್ಲ. ಲಾಸ್ಟ್ ವೀಕೆಂಡಲ್ಲಿ ವಾರ್ನಿಂಗ್ ಕೊಟ್ಟಾಗಲಿಲ್ಲ ನಿಮ್ಮ ಹತ್ರ ಮಾತಾಡೇ ಆಗಲಿಲ್ಲ ಚೆನ್ನಾಗಿ. ನಾನು ರೂಡಾಗಿ ಬಿಹೇವ್ ಮಾಡಿದೆ, ಅದು ಕೂಡ ನನಗೆ ಇಷ್ಟ ಆಗಲಿಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಬಟ್ಟೆ ಆಗಿದ್ದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಸೂರಜ್ ರಾಶಿಕಾ ಹತ್ರ. ರಾಶಿಕಾ ಸೂರಜ್ಗೆ ಹೇಳ್ತಾ ಇರ್ತಾರೆ. ಬಟ್ ಈಗ ಈ ರೀತಿ ಹೇಳೋದಕ್ಕೆ ಆ ಟೈಮಲ್ಲಿ ಆದ ಟೆಂಪರ್ಮೆಂಟ್ ಆಗೋದಕ್ಕಂತಲ್ಲ, ಸಾಮಾನ್ಯವಾಗಿ ಪ್ರಶ್ನೆ ಒಂದು ಉದ್ಭವ ಆಗುತ್ತೆ. ಬಟ್ ಆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಎಲ್ಲರೂ ಮನೇಲಿ ಒಳಗಿದ್ರೆ ಇವ್ರು ಮಾತ್ರ ಹೊರಗಡೆ ಗಾರ್ಡನ್ ಎಲ್ಲ ಬಂದು ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಬಿಗ್ ಬಾಸ್ ಅವಾಗ ಮಾತ್ರ ಸರಿ ಯಾಕೆ ಮ್ಯೂಟ್ ಹಾಕಿ ಕೊಟ್ಬಿಟ್ಟ, ನೀ ಕೇಳಿಸ್ಕೋಬೇಡ, ನೀ ಯಾರು ಹೇಳಬೇಡ ಅಂತ ನನಗೆ ಆ ರೀತಿ ಅನಿಸ್ತಾ ಇತ್ತು. ಸೈತಿಂಗ್ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಇದು ಕೂಡ ಒಂದು ಎಲ್ಲೋ ಒಂದು ಸತ್ಯ ಅನಿಸ್ತಾ ಇತ್ತು, ಅವರಿಬ್ರು ಚೆನ್ನಾಗಿ ಮಾತಾಡ್ತಿರೋದು. ಇನ್ನು ಅದಾದ್ಮೇಲೆ ಧನು ಅವರು ಅಶ್ವಿನಿ ರಘು ಅವ್ರು ಮಾತಾಡ್ತಾರೆ. ಇಷ್ಟ ತನಕ ಏನ್ ಮಾಡ್ತಾ ಇದ್ರಿ, ಏನು, ಎಲ್ಲಿ, ಅಂದ್ರೆ ಯಾರ ಹತ್ರ ಗಲಾಟೆ ಮಾಡ್ತಾ ಇದ್ರ ಅಂತೆಲ್ಲ ಕೇಳಿದಾಗ ಅದೊಂಥರ ರಘು ಅವರು ಕೆಲಸ ಮಾಡಲ್ಲ, ನಾನು ಅಲ್ಲಿ ಗಿಲ್ಲಿ ಹತ್ರ ಹೋಗಲ್ಲ, ಹೋದ್ರೆ ಸುಮ್ಮನೆ ಏನೇನೋ ಮಾತಾಡ್ತೇನೆ, ನಾನು ಇಲ್ಲೇ ಕೆಲಸ ಮಾಡ್ತೇನೆ ಅಂತ ರಘು ಅವ್ರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಧನು ಮತ್ತೆ ಸ್ಪಂದನ ಇಬ್ರು ಮಾತಾಡ್ತಾ ಇದ್ರು. ಬಿಗ್ ಬಾಸ್ ಮನೇಲಿ ಬಂದಾಗ ನಾನು ಯಾರ ಹತ್ರನೂ ಕ್ಲೋಸ್ ಆಗಲ್ಲ, ಯಾರ ಹತ್ರನೂ ಚೆನ್ನಾಗಿರಲ್ಲ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ನಿನ್ನ ಹತ್ರ ಕ್ಲೋಸ್ ಆದಿನ ಹತ್ರ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಹುಡುಗಿನ ಹೇಳಿದ್ದೀನಿ ಅಂತೆಲ್ಲ ಕೇಳಿದಾಗ ಹೆಸರೆಲ್ಲ ಹೇಳಲ್ಲ, ನಾನು ಸುಮ್ಮನೆ ಹೇಳೋಗಿ ಕೇಳ್ತೀನಿ ಅಂತ, ನಿನ್ನ ಹತ್ರ ತುಂಬಾನೇ ಕ್ಲೋಸ್ ಆಗಿದ್ದೀನಿ, ಅಂದ್ರೆ ತುಂಬಾನೇ ಚೆನ್ನಾಗಿ ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ಅದೇ ರೀತಿಯಾಗಿ ಮನೆ ಕೆಲಸ ಅಂತ ಬಂದಾಗ ಇಬ್ರು ಮಾತಾಡ್ತಿರ್ತಾರೆ. ಇನ್ನು ಕಾವ್ಯ ಗಿಲ್ಲಿ ಬಗ್ಗೆ ಹೇಳಿದೆ ನಿಮಗೆ. ಅದೇ ಟೈಮಲ್ಲಿ ಮಾಳವ್ರುಗಳು ಇರ್ತಾರೆ, ಅಂದ್ರೆ ಗಿಲ್ಲಿ ಮಾಡಿಸ್ಕೊಂತ ನಾವೆಲ್ಲ ಬ್ಲೇಮ್ ಮಾಡ್ಬಿಡ್ತಾನೆ. ಫ್ರೆಂಚ್ ಫ್ರೈ ಆಗಿರ್ಬೋದು, ಏನನ್ನ ಕೆಲಸ ಮಾಡಿಸ್ಕೊಂತಾನಲ್ಲ ಆ ಟೈಮಲ್ಲಿ ಗಿರಿನ ಹೆಂಗನ ಸ್ವಲ್ಪ ನಮ್ಮದು ಕಷ್ಟ ಅಂತಾನೆ ಹೇಳ್ತಾ ಇದ್ರು. ತುಂಬ ಕ್ಯೂಟಾಗಿ ಕಾನ್ವರ್ಸೇಷನ್ ಎಲ್ಲ ನಡೆಸ್ತಾ ಇದ್ರು ಮಿಡ್ ನೈಟಲ್ಲಿ. ಬಟ್ ಈ ಟಾಸ್ಕ್ ಅಂತ ತಗೊಂಡಾಗ ನೋಡಿ ಇರ್ತಾರ, ಧ್ರುವಂತು ಮತ್ತೆ ರಾಶಿಕಾ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಕೇಳಿದಾಗ ಮಾಡು ಟೀಮಲ್ಲಿ ರಘು ಮತ್ತೆ ಸ್ಪಂದನ ಹಾಗೂ ಅಶ್ವಿನಿ ಗೌಡ ಅವರು ಇರ್ತಾರೆ. ಅದೇ ರೀತಿಯಾಗಿ ಈ ಟೀಮ್ ಅಂತ ತಗೊಂಡಾಗ ಆದ್ರೆ ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಆ ಟೀಮಲ್ಲಿ ಬಂದ್ಬಿಟ್ಟು ಗಿಲ್ಲಿ, ಕಾವ್ಯ, ಚೈತ್ರ ಹಾಗೂ ರಘು ಅವರು ಇರ್ತಾರೆ. ಆ ಟೀಮ್ ತಗೊಂಡಾಗ ಇದರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಸಖತ್ತಾಗಿ ಹೇಳ್ಬೇಕಂದ್ರೆ ಕಾವ್ಯ ಗಿಲ್ಲಿ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಸ್ವರೋಜ್ ಹಾಗೂ ರಾಶಿಕಾ ಕಾನ್ವರ್ಸೇಷನ್ ಆಗಿರ್ಬೋದು. ಅದೇ ರೀತಿಯಾಗಿ ಗಿಲ್ಲಿ ಮತ್ತು ಜಗಳ ಅಂತ ರಘು ತಗೊಂಡಾಗ ಎಲ್ಲೊಂದ್ ಕಡೆ ರಘು ಅವರು ಕೂಡ ಅದೇ ಮಾಡ್ತಾ ಇದ್ರು, ಗಿಲ್ಲಿ ಅದೇ ಮಾಡ್ತಾ ಇದ್ರು. ನೀವು ಆಟ ಆಡಲ್ಲ, ನೀವೇನ್ ಮಾಡಲ್ಲ, ನೀವು ಅದು ಮಾಡ್ತೀರಾ, ನೀವು ಇದು ಮಾಡ್ತೀರಾ, ಬರೀ ಇದು ಮಾಡ್ತೀರಾ, ಅದು ಮಾಡ್ತೀರಾ ಅಂತಂದಾಗ ಯಾವುದೋ ಒಂದು ವ್ಯಕ್ತಿಗೆ ಹರ್ಟ್ ಆಗುತ್ತೆ. ಆ ಟೈಮಲ್ಲಿ ಅವ್ರನ್ನ ಎದ್ದೇ ಹೋಗ್ಬಿಡ್ತಾರೆ, ಅಲ್ಲಿ ನಿನ್ನ ಸವಾಸನ ಬೇಡ ಗುರು ಅಂತ ಗಿಲ್ಲಿ ಹತ್ರ. ಆ ರೀತಿ ಎಲ್ಲ ಆಗ್ತಾ ಇದ್ರು. ಅದೇ ರೀತಿಯಾಗಿ ಚೈತ್ರ ಅವ್ರ ಹತ್ರ ಕೂಡ ಮಾತಾಡ್ತಾ ಇದ್ರು. ಅಂದ್ರೆ ಆ ಒಂದು ಗಲಾಟೆಗಳಾದಾಗ ಅವರು ಅಂದ್ರೆ ಆ ವಿಷಯಗಳಾದಾಗ ಸ್ಪಂದನ ಮತ್ತು ಅಶ್ವಿನಿ ಅವ್ರು ಮಾತಾಡ್ತಾ ಇದ್ರು ನೈಟಲ್ಲಿ. ಅಂದ್ರೆ ಚೈತ್ರ ಅವರು ಎಂಡೆ ಗಲಾಟೆ ಮಾಡ್ಬೇಕಂತಾನೆ ಮಾಡಿದ್ರ, ಇಲ್ಲಾಂದ್ರೆ ಬೇಕಂತಾನೆ ಮಾತಾಡ್ತಾ ಇದ್ರ, ಯಾವ ಇಂಟೆನ್ಷನ್ ಮಾಡಿದ್ರ, ಬಿಲ್ಲ ನಾನು ಸೋತ್ತೀರ ಅಂತ ಮಾಡ್ತಾ ಇದ್ರ ಅಂತ ತಗೊಂಡಾಗ ಕೆಲವು ವಿಷಯಗಳ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾರೆ. ಏನಂದ್ರೆ ಅವರು ಬೇಕಂತಲೇ ಗಲಾಟೆ ಮಾಡಿದ್ರು, ಬೇಕಂತಲೇ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರು, ಅಷ್ಟಕ್ಕೆ ನಾವು ಸೀಮಿತವಾಗಿತ್ತು. ಅಷ್ಟು ಬಿಟ್ರೆ ಅವ್ರೇನೋ ನಾನು ಸರಿ ಇದ್ದೀನಿ, ನಾನು ವಾದ ಸರಿ ಇದ್ದೀನಿ, ನಾನೇ ಕರೆಕ್ಟ್ ಅನ್ನೋ ರೀತಿ ಎಲ್ಲ ಮಾತಾಡ್ತಿರಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಮಿಡ್ ನೈಟಲ್ಲಿ. ಮುಖ್ಯವಾಗಿ ಇದು ಮೇನ್ ಅಂದ್ರೆ ಸೂರಜ್ ಮತ್ತು ರಾಶಿಕಾ ಮದುವೆ ಬಗ್ಗೆ ಮಾತಾಡಿದ್ರು. ಅವ್ರಿಬ್ರು ಮದುವೆ ಬಗ್ಗೆ ಅಲ್ಲ ಗುರು, ನಾನು ಆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಮದುವೆಗೆ ಗಂಡು ಯಾವ ರೀತಿ ಇರಬೇಕು, ಹೇಗೆ ಎತ್ತ ಅಂತೆಲ್ಲ ಕೇಳಿದಾಗ ಅವ್ರಿಗೆ ಆಗ್ತಾ ಇತ್ತು. ಅದೇ ರೀತಿಯಾಗಿ ನಮ್ಮ ಯಾರು ಚೈತ್ರ ಮತ್ತು ರಘು ಅವರು ಡಿಸ್ಕಸ್ ಮಾಡ್ತಾ ಇದ್ರು ಅದೇ ಆಟದ ಬಗ್ಗೆ, ಏನು ಎಲ್ಲಿ ತಪ್ಪಾಯ್ತು, ಯಾಕೆ ತಪ್ಪಾಯ್ತು ಅಂತ. ಚೈತ್ರ ಬೆಡ್ ಮೇಲೆ ಯಾರಾದ್ರೂ ಒಬ್ರು ಮಲಗಿ ಅಂತ ಕೂಡ ಗಿಲ್ಲಿ ಹೇಳ್ತಾ ಇದ್ರು, ಖಾಲಿ ಇದೆಲ್ಲ ಯಾರೊಬ್ರು ಮಲಗ್ಬೋದಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಸ್ಪಂದನ ಮತ್ತು ಧನು ಅವ್ರ ಕಾನ್ವರ್ಸೇಷನ್ ತುಂಬಾ ಸುಮಾರು ಒಂದು 10-15 ನಿಮಿಷ ಇತ್ತು. ಅಂದ್ರೆ ಅವರು ಏನು, ಯಾಕೆ, ಯಾರು ಮಾಡಿದ್ರು, ಯಾರ ಕಾನ್ವರ್ಸೇಷನ್ ಚೆನ್ನಾಗಿತ್ತು, ಏನಕ್ಕೆಲ್ಲ ಮಾತಾಡ್ತಾ ಇದ್ರು, ಯಾರು ಕರೆಕ್ಟು, ಯಾರು ತಪ್ಪು, ನಿಮ್ಮ ಬಗ್ಗೆ ಯಾರೆಲ್ಲ ಮಾತಾಡ್ತಾ ಇದ್ರು ಅಂತೆಲ್ಲ ನಡೀತಾ ಇತ್ತು ಮಿಡ್ ನೈಟ್ ಅಲ್ಲಿ. ಕಾವ್ಯ ಅಂತ ತುಂಬಾ ಖುಷಿಯಾಗಿದ್ರು. ಆ ಖುಷಿಯಾಗೆಲ್ಲ ಗೊತ್ತಾಗುತ್ತೆ ಟಾಸ್ಕ್ ಎಲ್ಲ ಗೆದ್ದಿದ್ದಾರೆ ಅಂತೇಳಿ. ಕೈಯಲ್ಲಿ ಒಂದು ಪತ್ರ ಬೇರೆ ಇತ್ತು, ಅದೇನು ಓದ್ತಾ ಇದ್ರು ಆ ಗಿಲ್ಲಿ ಹತ್ರನೇ. ಗಿಲ್ಲಿ ಕೂಡ ಅವ್ರ ಬಗ್ಗೆ ಸಾಂಗ್ ಬೇರೆ ಆಡ್ತಾ ಇದ್ರ, ಸಖತ್ತಾಗಿತ್ತು ಮಿಡ್ ನೈಟ್ ಅಲ್ಲಿ. ಆಲ್ಮೋಸ್ಟ್ ಆಲ್ ಹೈಲೈಟ್ಸ್ ಪಾಯಿಂಟ್ ಆಗಿದ್ದು ಇಷ್ಟೇನ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.